ನಮಸ್ತೆ ವೀಕ್ಷಕರೇ, ಶುಭೋದಯ. ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು, ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ. ಪ್ರತಿದಿನದಂತೆ ಈ ದಿನವೂ ಕೂಡ ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಖ್ಯಾತ ಜ್ಯೋತಿಷಿಗಳು, ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಮೊದಲನೇದಾಗಿ ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ತಿಥಿರ್ವಿಷ್ಣುಸ್ತಥಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣ ಮಾಡೋದ್ರಿಂದನೂ ಕೂಡ ನಮಗೆ ಫಲ ಸಿಗುವಂಥದ್ದಾಗುತ್ತೆ, ಹಾಗೆ ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದು. ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಗಿನ, ವರ್ಷ ಋತು ಭಾದ್ರಪದ ಮಾಸ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿರುವಂಥದ್ದು. ಕೃಷ್ಣ ಪಕ್ಷದ ಏಕಾದಶಿ ತುಂಬ ವಿಶೇಷವಾಗಿರುವಂಥ ಏಕಾದಶಿ ಆಗಿರುತ್ತೆ ಇವತ್ತು, ತುಂಬ ಶುಭಪ್ರದವಾಗಿರುವಂಥದ್ದು. ಇನ್ನು ಬುಧವಾರ ಪುನರ್ಸು ನಕ್ಷತ್ರ, ಪರಿಗ ಯೋಗ, ಭವಕರಣವನ್ನು ಪಂಚಾಂಗಗಳಲ್ಲಿ ನಾವು ನೋಡ್ಬೋದು. ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಳೋಣ. ರಾಹುಕಾಲ ಮಧ್ಯಾಹ್ನ 12 ಗಂಟೆ 14 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು. ಯಮಗಂಡ ಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 12 ನಿಮಿಷದವರೆಗೆ ಯಮಗಂಡ ಕಾಲವನ್ನು ಕೂಡ ನೋಡಿಕೊಂಡಿದ್ದಾಯಿತು. ಇನ್ನು ಗುಳಿಕ ಕಾಲ 10 ಗಂಟೆ 43 ನಿಮಿಷದಿಂದ 12 ಗಂಟೆ 14 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು. ಬ್ರಾಹ್ಮಿ ಮುಹೂರ್ತ ಏನಾದರೂ ಜಪ ಮಾಡ್ಕೊಳ್ಳೋರಿಗೆ, ಯಾವುದಾದ್ರೂ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋರಿಗೂ ಕೂಡ ತುಂಬ ಪ್ರಶಸ್ತವಾಗಿರುವಂತಹ ಸಮಯ. 4 ಗಂಟೆ 34 ನಿಮಿಷದಿಂದ 5 ಗಂಟೆ 22 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ತುಂಬ ವಿಶೇಷವಾಗಿರುವುದು. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 19 ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಈ ದಿನದ ಪಂಚಾಂಗದ ವಿಚಾರಗಳು ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಗುರುಗಳ ಬಳಿ ನೇರವಾಗಿ ಮಾತನಾಡಿ ಉತ್ತರಗಳನ್ನು ಪಡೆಯಬಹುದಾಗಿದೆ. ಸಂಪೂರ್ಣ ಪರಿಹಾರಗಳನ್ನು ಸಹ ಗುರುಗಳು ಸೂಚಿಸ್ತಾರೆ. ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ, ಹುಟ್ಟಿದಂತಹ ಸಮಯ ಹಾಗೂ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಅದು ಯಾವುದೂ ಗೊತ್ತಿಲ್ಲದೆ ಇದ್ದರೆ ಕವಡೆ ಶಾಸ್ತ್ರದ ಮೂಲಕ ಉತ್ತರಗಳನ್ನು ಪಡೆಯಬಹುದಾಗಿದೆ. ಇನ್ನು ಇವತ್ತಿನ ದ್ವಾದಶ ರಾಶಿಗಳು 12 ರಾಶಿಗಳ ಫಲಾನುಫಲ ಹೇಗಿದೆ ಗುರುಗಳಿಂದ ತಿಳಿದುಕೊಳ್ಳೋಣ. ಗುರುಗಳೇ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನದ ಭವಿಷ್ಯ ನೋಡುವ ಮೊದಲು ಧಾರ್ಮಿಕ ವಿಚಾರವಾಗಿ ದಿನನಿತ್ಯವೂ ಕೂಡ ನಾವು ಒಂದಲ್ಲ ಒಂದು ರೀತಿಯ ವಿಶೇಷವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಈ ನವಗ್ರಹಗಳ ವಿಚಾರಗಳು, ಅಂದರೆ ನವಗ್ರಹ ಪೀಡಾ ಪರಿಹಾರ ಯಾವ ರೀತಿ ಇರಬೇಕು ಅನ್ನೋ ತಿಳಿಸ್ಕೊಡ್ತಾ ಇದ್ದೆ. ಹಾಗಾಗಿ ಇವತ್ತೂ ಕೂಡ ಈ ಚಂದ್ರಗ್ರಹ ಏನಾದರೂ ಜಾತಕ ರೀತಿಯ ಒಂದು ದೋಷಯುಕ್ತವಾಗಿದ್ದು, ಚಂದ್ರ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೆ ಅದು ಯಾವ ರೀತಿ ನಾವು ಆಕ್ಟಿವ್ ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಅದರಿಂದ ಪರಿಹಾರಗಳನ್ನು ಪಡ್ಕೊಳ್ಬೇಕು, ಏನು ಸಮಸ್ಯೆಗಳಿದೆ ಎಲ್ಲವನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿ ಅವ್ರಿಗೆ ನೋಡೋಣ. ಈ ದಿನ ನಿಮ್ಮ ಕುಟುಂಬ ಸದಸ್ಯರು ಸಹ ನಿಮ್ಮೊಂದಿಗೆ ಸಹಕರಿಸುವುದಿಲ್ಲ ಅಂತ ಹೇಳ್ತಾ ನೋಡಿ. ಯಾವುದೋ ಒಂದು ವಿಚಾರಕ್ಕೆ ಒಂದು ಮನಸ್ತಾಪ ಆಗಿರುವಂಥದ್ದಾಗಿರುತ್ತೆ, ಅಥವಾ ಯಾವುದೋ ನೀವೇನೋ ಒಂದು ಏನೋ ಕೆಲಸನೋ ಅಥವಾ ಏನೋ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿರ್ತೀರ. ಅಂಥದ್ದನ್ನು ಈ ಕುಟುಂಬದವರು ಕೂಡ ಏನೋ ನಿಮಗೆ ಸಹಕಾರ ಮಾಡಲ್ಲ ಅಂತ, ಯಾರು ಕೂಡ ನಿಮಗೆ ಒಂದು ಬೆಂಬಲವಾಗಿ ನಿಲ್ಲಲ್ಲ ಅಂತ ಹೇಳ್ತಾ ಇದೆ. ಯಾವುದೋ ವಿಚಾರಕ್ಕೂ ತೊಂದರೆಗಳಾಗ್ಬೋದು. ಹಾಗಾಗಿ ಏನಾದರೂ ಒಂದು ಸಂಕಲ್ಪ ಇಟ್ಕೊಂಡಿದ್ದು ಏನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಜಾಗೃತರಾಗಿರಿ. ಸ್ವಲ್ಪ ಕುಟುಂಬದವರ ಜೊತೆಗೆ ಮಾತನಾಡಿ ಮುಂದಿನ ಕೆಲಸ ಕಾರ್ಯಗಳನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಇನ್ನು ಕುಟುಂಬ ಕಲಹ ಉಂಟಾಗುವಂಥ ಸಾಧ್ಯತೆ ಕೂಡ ಹೆಚ್ಚು ಅಂತ ಹೇಳ್ತೇವೆ ನೋಡಿ. ಕುಟುಂಬದಲ್ಲಿ ವಿನಾಕಾರಣ ಸಮಸ್ಯೆಗಳು ಎದುರುಂಟು ಅಂತ ಇವತ್ತು ನೀವು ಮೇಷರಾಶಿಯವ್ರದ್ದು ಇಷ್ಟೇ ತಿಳ್ಕೊಂಬಿಡಿ. ಏನಾದರೂ ಕುಟುಂಬದವ್ರ ಜೊತೆ ಮಾತನಾಡುವಾಗ, ಮನೆಯವರ ಅಪ್ಪ ಅಮ್ಮ ಜೊತೆನೋ ಅಥವಾ ಮಕ್ಕಳ ಜೊತೆನೋ ಆಗ್ಬೋದು, ಅಥವಾ ನಿಮ್ಮ ಯಾರೆಲ್ಲ ಸದಸ್ಯರು ಇರ್ತಾರೆ ಅವ್ರ ಜೊತೆ ಏನಾದರೂ ಮಾತನಾಡುವಾಗ ಆಗಲಿ, ಏನಾದರೂ ವ್ಯವಹಾರ ಮಾಡುವಾಗ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಬೇಕು. ವಿನಾಕಾರಣ ಕೋಪ ಮಾಡ್ಕೊಳ್ಬಾರ್ದು, ಅಥವಾ ಅವ್ರ ಮಾತು ಕೂಡ ಸ್ವಲ್ಪ ಆಲಿಸುವಂತಹ ಕೆಲಸ ಮಾಡಿ, ಇಲ್ಲಾಂದರೆ ಕಲಹಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಾಗುತ್ತೆ. ಮೇಷರಾಶಿಯವರು ನೋಡ್ಕೊಳ್ಬೇಕು. ಇವತ್ತು ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಒಳ್ಳೆಯದು ಅಂತ. ಆರೋಗ್ಯದ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು.
ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ನೋಡಿ, ಈ ದಿನ ವೃಷಭ ರಾಶಿಯವರಿಗೆ ವಸ್ತ್ರ ಬಂಗಾರ ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ದೊರೆಯುತ್ತೆ ಅಂತ. ಯಾರೆಲ್ಲ ವೃಷಭ ರಾಶಿಗಳು ಈ ವ್ಯಾಪಾರ ಮಾಡ್ತಾ ಇರ್ತಾರೆ, ಮಾರಾಟಗಾರರು ಇರ್ತೀರಾ, ಬಟ್ಟೆ ವ್ಯಾಪಾರ ಮಾಡೋರು ಅಥವಾ ಈ ಜ್ಯುವೆಲರ್ಸ್ ಏನು ಶಾಪ್ ಇಟ್ಕೊಂಡಿರ್ತೀರಾ, ಬಂಗಾರ ಮಾರಾಟ ಮಾಡೋರಿಗೆ ತುಂಬ ಶುಭಪ್ರದ ಅಂತ ಹೇಳ್ತೀವಿ. ಉತ್ತಮವಾದ ಆ ಲಾಭ ದೊರಕುವಂಥದ್ದಾಗುತ್ತೆ. ಇನ್ನು ಇತರ ವ್ಯವಹಾರಗಳಿಂದ ದೂರ ಇರಲು ಪ್ರಯತ್ನ ಮಾಡಬೇಕು. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ ನೋಡಿ, ಹೇಳ್ತಾರೆ ಈಗ ಪಾರ್ಟ್ನರ್ಶಿಪ್ಪಲ್ಲಿ ಅಂತ. ಈಗ ಯಾವುದೋ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡುವಾಗ ನೀವು ತುಂಬ ಎಚ್ಚರಿಕೆ ವಹಿಸಬೇಕು. ಈ ರೀತಿ ತೊಂದರೆಗಳಾಗುವಂಥದ್ದು ಅಂದರೆ ಅದರಿಂದ ದೂರನೇ ಇದ್ಬಿಡಿ ಅಂತ ಹೇಳ್ತಾ ಇದೆ. ಯಾವುದೇ ಬೇರೆ ಥರ ವ್ಯವಹಾರ ಬೇಡ. ಏನಾದರೂ ಕೆಲಸ ಕಾರ್ಯ ಇದ್ದರೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ಅದರಿಂದ ಅನುಕೂಲ ಆಗುತ್ತೆ. ಬಿಟ್ಟರೆ ಬೇರೆಯವ್ರನ್ನ ಜೊತೆಲಿ ಮಾಡುವಂಥ ಈ ಥರ ವ್ಯವಹಾರಗಳು ಯಾವುದೇ ಮಾಡೋಕ್ಕೋದ್ರೂ ಸ್ವಲ್ಪ ತೊಂದರೆಗಳನ್ನು ಎದುರು ನೋಡಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವ್ರಿಗೆ ಇದನ್ನು ನೋಡಿದಾಗ ನೋಡಿ, ಮಿಥುನ ರಾಶಿಯವ್ರಿಗೆ ಆ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿ ಅಂತ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿದ್ರೆ ಒಳ್ಳೆಯ ದಿನ ನಿಮಗೆ ಇವತ್ತು. ಅಂದರೆ ಮಾಡುವಂತಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ತೋರಿಸ್ತಾ ಇದೆ. ಅಭಿವೃದ್ಧಿಯ ವಿಚಾರ ನಿಮಗೆ ಇರುವಂಥದ್ದು. ಮಿತ್ರರು ನಿಮಗೆ ಸಹಕಾರ ಸಿಗುತ್ತೆ ಅಂತ. ನೋಡಿ, ನಿಮ್ಮ ಯಾರೆಲ್ಲ ಜೊತೆಗಾರರು ಇರ್ತಾರೆ ಅವರಿಂದನೂ ಕೂಡ ಏನೋ ಒಂದು ವಿಚಾರಕ್ಕೆ ಅನುಕೂಲಗಳಾಗ್ಬೋದು. ಕೆಲವೊಂದು ಹಣದ ವಿಚಾರನೋ ಅಥವಾ ಎಲ್ಲೋ ಅವ್ರ ಮಾತಿನಿಂದಲೇ ಎಷ್ಟು ನಿಮಗೆ ಅನುಕೂಲಗಳಾಗುವಂಥದ್ದೆಲ್ಲ ಆಗುತ್ತೆ ಮಿಥುನ ರಾಶಿಯವ್ರಿಗೆ. ಇನ್ನು ಮಹತ್ವದ ಕೆಲಸದಲ್ಲಿ ಇಂದು ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರ ಅಲ್ವಾ. ನಮಗೆ ನಿಮ್ಮ ಸ್ನೇಹಿತರಿಂದನೂ ಸಹಕಾರ ಸಿಗ್ತಾ ಇದೆ. ಮತ್ತು ಯಾವುದೋ ಒಂದು ಮಹತ್ತರ ಕೆಲಸ ಅಂದರೆ ನೋಡಿ, ನಿಮ್ಮ ತುಂಬ ದಿನದಿಂದ ಒಂದು ಕನಸು ಹೊತ್ಕೊಂಡ್ಬಿಟ್ಟಿರ್ತೀರ ಯಾವುದೋ ಒಂದು ಕಾರ್ಯ, ಅದು ಇವತ್ತು ಕಾರ್ಯರೂಪಕ್ಕೆ ಬರುತ್ತೆ, ಅದರಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡೋಣ. ಇದನ್ನ ಕರ್ಕಾಟಕ ರಾಶಿಯವರಿಗೆ ಕೃಷಿಕರಿಗೆ ಹೆಚ್ಚಿನ ಲಾಭ ಅಂತ. ಯಾರೆಲ್ಲ ಕೃಷಿಕರು ಇರ್ತೀರ ತುಂಬ ಲಾಭಾಂಶ ಹೆಚ್ಚಾಗುತ್ತೆ. ನೋಡಿ, ಯಾರೆಲ್ಲ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಕೃಷಿಕರಂದರೆ ಈ ತೋಟಗಾರಿಕೆ ಮಾಡ್ತಾ ಇರ್ತೀರಾ, ವ್ಯವಸಾಯ ಮಾಡುವಂಥವ್ರು, ಅಥವಾ ಏನಾದರೂ ಬೆಳೆ ಅಂದರೆ ಯಾವುದಾದ್ರೂ ಆಗ್ಬೋದು, ಹಣ್ಣು ಅಥವಾ ಹೂಗಳಾಗ್ಬೋದು, ತರಕಾರಿಗಳನ್ನು ಮಾರಾಟ ಮಾಡೋರಿಗೆ, ಅಥವಾ ಅಂದರೆ ಯಾರು ಅದನ್ನು ಬೆಳೆಸ್ತೀರಾ ಅಂಥವ್ರಿಗೆ ಈ ದಿನ ಲಾಭಾಂಶ ಹೆಚ್ಚಾಗುವಂಥದ್ದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ದೈವ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುವಂಥದ್ದು, ತುಂಬ ಒಳ್ಳೆ ಪ್ರಶಸ್ತವಾಗಿರುವಂಥ ದಿನ. ಮತ್ತು ದೈವ ಕಾರ್ಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೂ ಕೂಡ ನಿಮಗೆ ಕಟಕ ರಾಶಿಯವರಿಗೆ ಇವತ್ತು ಶುಭಪ್ರದ ಅಂತ ಹೇಳ್ತಾ ಇದ್ದೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡೋಣ. ಇದನ್ನು ಸಿಂಹರಾಶಿಯವ್ರಿಗೆ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತಂದುಕೊಳ್ಳಬೇಡಿ ಅಂತೇಳಿ. ನೋಡಿ, ಸಿಂಹರಾಶಿಯವರು ಒಂದು ಗಮನದಲ್ಲಿಟ್ಕೊಳ್ಳಿ. ನೋಡಿ, ಯಾರೋ ಏನೋ ಕಷ್ಟದಲ್ಲಿದ್ದಾರೋ ಅಥವಾ ಏನೋ ಅಂತೇಳಿ ಯಾರಿಗೋ ಒಂದು ಸಹಾಯ ಮಾಡಲಿಕ್ಕೆ ಹೋಗ್ಬಿಡ್ತೀರಾ. ಆ ಸಹಾಯ ಮಾಡೋ ನೆಪದಲ್ಲಿ ಏನೋ ನಿಮಗೆ ತೊಂದರೆಗಳು ಆಗ್ಬೋದು, ಅದನ್ನು ಜಾಗ್ರತೆ ವಹಿಸ್ಬೇಕು. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಕೆಲವರು ಹೇಳ್ತಾರೆ, ಗುರುಗಳೇ ನಾವು ಯಾರಿಗೋ ಏನೋ ಕಷ್ಟ ಕಾಲಕ್ಕೆ ಆಗೋಕ್ಕೆ ಹೋದ್ವಿ, ನಮಗೆ ತೊಂದರೆ ಆಗ್ಬಿಡ್ತು ಅಂತಾರೆ. ಆ ರೀತಿ ನಿಮಗಾಗುತ್ತೆ ಇವತ್ತು. ಯಾವ ವಿಚಾರ ಆದರೂ ಹೋಗ್ಬೋದು. ಅದು ಹಣಕಾಸಿನಂತಲೇ ಅಲ್ಲ. ಅವ್ರ ಜೊತೆ ಈಗ ಯಾವುದೋ ಒಂದು ಕೆಲಸ, ಯಾರೋ ಒಬ್ರು ಕಷ್ಟ ಆಗ್ತಿರುತ್ತೆ, ಇಲ್ಲ ನಿಮ್ಮ ಜೊತೆಲಿ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ. ನೋಡಿ, ಮಾಡದೇ ಇರೋ ತಪ್ಪಿಗೆ ಸಿಗಾಕೊಳ್ಳೋದೆಲ್ಲ ಆಗುತ್ತೆ. ಎಷ್ಟೋ ನಾವು ಕಣ್ಣಾರೆ ನೋಡಿದ್ದೀವಿ. ಆ ರೀತಿ ಸಿಂಹರಾಶಿಯವರಿಗೆ ಈ ದಿನ ಆಗುವಂಥದ್ದಾಗುತ್ತೆ. ಹಾಗಾಗಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಒಳ್ಳೆ ವಿಚಾರ. ಮದುವೆಗೆ ನಿಮಿತ್ತ ಏನಾದರೂ ಮದುವೆ ವಿಚಾರ ನೋಡಿ, ಏನಾದರೂ ಸಿಂಹರಾಶಿಯವರು ಗುರುಬಲ ಅಂತ ಹೇಳ್ತಾ ಇರ್ತಾರೆ, ಮದುವೆಗಳು ಆಗ್ತವೆ ಅಂತ ಹೇಳ್ತಾ ಇರ್ತಾರೆ. ಈ ಸಮಯದಲ್ಲಿ ತುಂಬ ವಿಶೇಷವಾಗಿರುವಂಥದ್ದು. ಈ ಮದುವೆಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನೀವು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ತುಂಬ ಶುಭಪ್ರದವಾಗಿರುತ್ತೆ ಇವತ್ತು ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಈ ದಿನ ನೋಡಿದಾಗ, ಕನ್ಯಾ ರಾಶಿಯವ್ರಿಗೆ ಈ ದಿನ ಶತ್ರುಗಳಿಂದ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಹಿತಶತ್ರುಗಳಿಂದ ಜಾಗೃತರಾಗಿರಬೇಕು. ಶತ್ರುಗಳಿಂದ ತೊಂದರೆ, ನಿಮ್ಗೆ ಗೊತ್ತು ಯಾರೋ ಒಬ್ಬ ಅವನು ಮನುಷ್ಯ, ಕೆಟ್ಟ ಮನುಷ್ಯ, ಅವ್ನು ಪದೇ ನಿಮಗೆ ತೊಂದರೆ ಮಾಡ್ತಾ ಇದ್ದಾನೆ, ಅವನಿಂದ ಏನೋ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು, ಒಂದು ವ್ಯಾಪಾರನೋ ಅಥವಾ ಉದ್ಯೋಗನೋ ಎಲ್ಲಾದರೂ ಆಗ್ಬೋದು, ಏನಾದರೂ ಸಮಸ್ಯೆ ಮಾಡ್ತಾ ಇರ್ತಾರೆ. ಆ ರೀತಿ ಇದ್ದಾಗ ಅವರಿಂದ ತುಂಬ ಎಚ್ಚರಿಕೆ ಈ ದಿನ ನೀವು ವಹಿಸಬೇಕಾಗುತ್ತೆ. ಇನ್ನು ಯಾವುದೇ ತೀರ್ಮಾನಗಳು ತೆಗೆದುಕೊಳ್ಳುವ ಮುನ್ನ 2 ಬಾರಿ ಆಲೋಚನೆ ಮಾಡಿ. ಕನ್ಯಾ ರಾಶಿಯವರು ಏನಾದರೂ ತೀರ್ಮಾನ ಮಾಡುವಾಗ ಯಾವುದೇ ವಿಚಾರದಲ್ಲಾಗಲಿ, ನಿಮ್ಮ ಒಂದು ವೈಯಕ್ತಿಕ ವಿಚಾರನೋ ಅಥವಾ ನಿಮ್ಮ ಕೆಲಸದ ನಿಮಿತ್ತನೋ ಕುಟುಂಬದ ನಿಮಿತ್ತನೋ ಏನಾದರೂ ಆಗ್ಬೋದು, ಏನಾದರೂ ನೀವು ಯೋಚನೆ ಮಾಡುವಾಗ ಸ್ವಲ್ಪ 2-3 ಬಾರಿ ಆಲೋಚನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಎಲ್ಲ ನಿರ್ಧಾರಗಳು ಮಾಡುವಾಗ ಇವತ್ತು ದೃಢ ಸಂಕಲ್ಪ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ 2-3 ಬಾರಿ ಆಲೋಚನೆ ಮಾಡಿ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕು ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಯವ್ರಿಗೆ ಇದನ್ನು ನೋಡಿದಾಗ ನೋಡಿ, ದುಂದು ವೆಚ್ಚದಿಂದ ಹಣವೇ ಅಂತ ಹೇಳ್ತಾರೆ. ಎಲ್ಲ ತುಲಾರಾಶಿಗಳಿದ್ದೀರಾ, ಆ ದುಂದು ವೆಚ್ಚದಿಂದ ನೋಡಿ, ಹಣವನ್ನು ನಿಯಮಿತವಾಗಿ ನಾವು ಖರ್ಚು ಮಾಡಬೇಕು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಹಣ ಯಾವತ್ತು ನೋಡಿ, ಯಾವಾಗ ಒಂದು ಲಕ್ಷ್ಮಿ ಅನುಗ್ರಹದಿಂದ ಯಾವುದೋ ಒಂದು ಇದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಡಿರ್ತೀರ, ಅದನ್ನು ನಾವು ಯಾವ ರೀತಿ ಒಂದು ವೆಚ್ಚ ಅಂದರೆ ಒಂದು ಖರ್ಚು ಮಾಡುವಂಥ ವಿಚಾರ ನಮ್ಮಲ್ಲಿ ಮನಸ್ಸಲ್ಲಿ ಇರಬೇಕು. ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ಬೇಕು. ಸುಮ್ಮನೆ ಯಾರನ್ನೋ ನೋಡಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹಣವನ್ನು ವ್ಯರ್ಥ ಮಾಡಬಾರ್ದು. ಅದರಿಂದ ಅನಾನುಕೂಲಗಳು ಉಂಟಾಗೇ ಆಗುತ್ತೆ. ಹಣ ಇಲ್ಲ ಅಂತಂದರೆ ಕಷ್ಟಗಳೇ ನೋಡಬೇಕು. ಹಾಗಾಗಿ ಈ ದುಂದು ವೆಚ್ಚದಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಇನ್ನು ಹೊಸ ಜವಾಬ್ದಾರಿಗಳು ಕೂಡ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಏನಾದರೂ ಹೊಸ ಜವಾಬ್ದಾರಿ ನಿಮ್ಮ ಹೆಗಲೇ ಇರ್ಬೋದು ಇವತ್ತು. ಕೆಲವೊಂದು ಕುಟುಂಬದಲ್ಲಿ ಹೆಗಲೇ ಇರುತ್ತೆ, ಕೆಲವೊಂದು ನಿಮ್ಮ ಕೆಲಸ ಮಾಡೋ ಎಲ್ಲೊಂದು ಹತ್ರ ನೋಡಿ ವರ್ಕ್ ಮಾಡ್ತಾ ಇರ್ತೀರ, ಅಲ್ಲಿ ನಿಮಗೆ ಒಂದು ಕೆಲಸದ ಒಂದು ಒತ್ತಡ ಹೆಚ್ಚಾಗುವಂಥದ್ದು ಅಥವಾ ನಿಮ್ಮ ಮೇಲೆ ಇನ್ನೊಂದು ಭಾರ ಹೆಚ್ಚಾಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಕೈಗಾರಿಕಾ ಕ್ಷೇತ್ರದ ಉತ್ತಮ ಅಭಿವೃದ್ಧಿ ಕೂಡ ಹೊಂದಬಹುದು. ಯಾರೆಲ್ಲ ತುಲಾರಾಶಿಗಳಿದ್ದೀರಾ, ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ನೋಡಿ ಇವತ್ತು.
ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ನೋಡಿ ವೃಶ್ಚಿಕ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಮಹತ್ವದ ನೆರವು ಪಡೆಯಲು ಸಫಲರಾಗ್ತೀರಾ ಅಂತ. ವೃಶ್ಚಿಕ ರಾಶಿಯವರು ಕೂಡ ತುಂಬ ಶುಭಪ್ರದ. ನಿಮ್ಮ ಜೊತೆಗಾರರು ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರಿಂದನೂ ಕೂಡ ನಿಮಗೆ ಶುಭಪ್ರದವಾಗುತ್ತೆ, ಅವರಿಂದ ಒಳ್ಳೆಯ ಆ ನೆರವು ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುವಂಥದ್ದು. ವೃಶ್ಚಿಕ ರಾಶಿಯವರು ಕೂಡ ಖರ್ಚಿನ ಮೇಲೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಖರ್ಚು ಇನ್ನಷ್ಟು ಹೆಚ್ಚು ಅಂತ ಹೇಳ್ತಾ ಇದ್ದೀವಿ. ಸಾಮಾನ್ಯವಾಗಿ ಏನೋ ಒಂದು ವಿಚಾರಕ್ಕೆ ಖರ್ಚು ಮಾಡ್ತಾ ಇರ್ತೀರ, ಇನ್ನೂ ಕೂಡ ಖರ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ. ಈಗ ಒಂದು ಹೊಲ ಅಥವಾ ಏನೋ ಒಂದು ಆಸ್ತಿ ತೊಗೊಂಡಿರ್ತೀರ, ಆ ಆಸ್ತಿ ನಿರ್ವಹಣೆಗೆ ಎಷ್ಟು ಖರ್ಚಾಗ್ತಾ ಇರುತ್ತೆ, ಆ ರೀತಿಯೆಲ್ಲ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಜಾಗೃತರಾಗಿರಬೇಕು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವರಿಗೆ ಈ ದಿನ ನೋಡಿದಾಗ ಧನುರಾಶಿಯವರಿಗೆ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ತುಂಬ ವಿಶೇಷವಾದಂಥ ಮಾಹಿತಿ ಧನುರಾಶಿಯವ್ರಿಗೆ. ಏನಾದರೂ ಆಸ್ತಿ ಖರೀದಿ ಆಗ್ಬೋದು ಅಥವಾ ಮಾರಾಟ ಆಗ್ಬೋದು, ಈ ಎರಡರಲ್ಲೂ ಕೂಡ ಎಚ್ಚರಿಕೆ ವಹಿಸಿ ಅಂತ. ಕೆಲವರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಇವತ್ತು ಏಕಾದಶಿ ಚೆನ್ನಾಗಿರುತ್ತೆ, ಇವತ್ತು ಬುಧವಾರ ಇದೆ ಅಂತ ಹೇಳಿ ಏನೋ ಒಂದು ವ್ಯಾಪಾರ ಏನೋ ಮಾಡ್ಲಿಕ್ಕೆ ಹೋಗ್ಬಿಡ್ತೀರ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಈಗ ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ಯಾರು ಕೂಡ ಈ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ನೋಡಿ, ಒಂದು ಆಸ್ತಿ ಒಂದು ಸೈಟ್ ತೊಗೋಬೇಕಾದ್ರೂ ಶುಭನೇ ನಿಮಗೆ ಜೀವನದಲ್ಲಿ. ಅದು ಎಷ್ಟೋ ಕನಸುಗಳಿಂದ ಇಟ್ಕೊಂಡಿರುವಂತಹ ಕೆಲಸ ಅದು. ಒಂದು ಮನೆ ತೊಗೊಳೋದು ಅಥವಾ ಯಾವುದೋ ಒಂದು ಜಮೀನು ತೊಗೊಳ್ಳೋದಾಗಲಿ, ಇದೆಲ್ಲ ತುಂಬ ವಿಶೇಷವಾಗಿರುವಂಥದ್ದಾಗಿರುತ್ತೆ ಜೀವನದಲ್ಲಿ. ಅಂದರೆ ಮಾರಾಟ ಕೂಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ಕೆಲಸ ಕಾರ್ಯಗಳನ್ನು ಧನುರಾಶಿಯವರು ಮಾಡ್ಕೊಳ್ಬೇಕು. ಇನ್ನು ಮಕರ ರಾಶಿಯವರಿಗೆ ನೋಡೋಣ. ಇದನ್ನು ನೋಡಿ, ಮಕರ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳಿದೆ ಅಂತ ನೋಡಿ. ಯಾರೆಲ್ಲ ಮಕರ ರಾಶಿಗಳಿದ್ದೀರಾ, ಹಣದ ವಿಚಾರವಾಗಿ ಅನುಕೂಲ ಅಂತ ಇಟ್ಕೊಳ್ಳಿ. ಅನಿರೀಕ್ಷಿತವಾಗಿ ಯಾರಿಗೂ ಹಣ ಕೊಟ್ಟಿರ್ತೀರಾ ಅಥವಾ ಎಲ್ಲೋ ಸಾಲ ಸೂಲ ಮಾಡ್ಕೊಂಬಿಟ್ಟಿರುವಂಥದ್ದು. ಸೊ ಯಾರಿಗೋ ಸಾಲ ಕೊಟ್ಟಿರ್ತೀರ, ಅವ್ರು ಕೊಡ್ತಾ ಇರಲ್ಲ ನಾವು, ಏನೋ ಒಂದು ಇಲ್ಲ, ಅಥವಾ ಕೆಲವರಿಗೆ ಸ್ಯಾಲ್ರಿನೇ ಬಂದಿರಲ್ಲ, ಈ ರೀತಿ ಆಗಿಬಿಟ್ಟಿರುತ್ತೆ. ಅಂಥದ್ದೆಲ್ಲ ಹಣ ಪಡೆದುಕೊಳ್ಳುವಂಥ ಅವಕಾಶಗಳಿದೆ ಮಕರ ರಾಶಿಯವರಿಗೆ ಹೆಚ್ಚಾಗಿರುವಂಥದ್ದಾಗುತ್ತೆ. ಇನ್ನು ಕೆಲವು ಶುಭ ಸುದ್ದಿಗಳನ್ನು ಕೇಳ್ತೀರಾ ಅಂತ ಹೇಳ್ತೀರಾ ನೋಡಿ. ತುಂಬ ಚೆನ್ನಾಗಿದೆ ಇವತ್ತು ದಿನ ನಿಮಗೆ. ಯಾವುದೋ ಒಂದು ಶುಭ ಸುದ್ದಿ ನೋಡಿ, ನಿಮಗೆ ಸಂತೋಷವಾಗುವಂಥ ಸುದ್ದಿನೇ ಶುಭ ಸುದ್ದಿ ಅಂತ. ಅದು ಯಾವುದಾದ್ರೂ ಆಗ್ಬೋದು, ನಿಮ್ಮ ವೈಯಕ್ತಿಕ ವಿಚಾರನೋ ಅಥವಾ ಕೆಲಸ ಮಾಡುವಂತಹ ಪ್ರದೇಶದಲ್ಲಿನೋ ಅಥವಾ ನಿಮ್ಮ ಸಹಪಾಠಿಗಳಿಂದನೋ ಆಗ್ಬೋದು. ಯಾವುದೋ ಒಂದು ಒಳ್ಳೆಯ ಸಮಾಚಾರ ಕೇಳಿದರೆ ಅಂದರೆ ಅದೇ ಶುಭ ಸುದ್ದಿ ಅಂತ. ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಇವತ್ತು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಕುಂಭರಾಶಿಯವರಿಗೆ ಸಹಕಾರ ಸಂಘಗಳ ಕ್ಷೇತ್ರಕ್ಕೆ ಉತ್ತಮ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಈ ಕುಂಭರಾಶಿಯವರು ಸಹಕಾರ ಸಂಘಗಳನ್ನು ನಡೆಸ್ತಾ ಇರ್ತೀರಾ, ನಿಮಗೆ ಅಭಿವೃದ್ಧಿಯ ಸಂಕೇತ. ಹಣಕಾಸು ವಿಷಯಗಳನ್ನು ವಿವರಿಸುವಾಗ ಜಾಗ್ರತೆಯಿಂದ ಇರಬೇಕು ನೋಡಿ. ಯಾರೆಲ್ಲ ಕುಂಭರಾಶಿಗಳಿದ್ದರೆ ತುಂಬ ಚೆನ್ನಾಗಿದೆ. ಕೆಲವೊಂದು ಸಂಘ ಸಂಸ್ಥೆಗಳನ್ನ ಇಟ್ಕೊಂಡಿರ್ತೀರ ಅಂಥವ್ರಿಗೆ ಅಭಿವೃದ್ಧಿ ಇದೆ. ಆದರೆ ಯಾಕಂದರೆ ಈಗ ಸಂಘ ಸಂಸ್ಥೆಗಳಲ್ಲಿ ಹಣದ ವ್ಯವಹಾರ ತುಂಬ ಇರುತ್ತೆ, ದಿನನಿತ್ಯವೂ ಕೂಡ ಇದ್ದಿದ್ದೆ. ಅದೇನು ಹೇಳ್ತಾ ಇದೆ ಇವತ್ತು ಜಾತಕ ಫಲದಲ್ಲಿ ಅಂತಂದರೆ, ಇವತ್ತು ನಿಮಗೆ ಅಭಿವೃದ್ಧಿ ಇದೆ, ಆದರೆ ಹಣದ ವ್ಯವಹಾರದಲ್ಲಿ ಏನಾದರೂ ತೊಂದರೆಗಳಾಗ್ಬೋದು. ಹಾಗಾಗಿ ಎಚ್ಚರಿಕೆಯಿಂದ ಕುಂಭರಾಶಿಯವರು ಹಣದ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕು. ಇನ್ನು ಕಡೆಯ ರಾಶಿ ಮೀನರಾಶಿಯವ್ರಿಗೆ ನೋಡೋಣ. ನೋಡಿ, ಈ ದಿನ ಮೀನರಾಶಿಯವ್ರಿಗೆ ಆ ಸಂಘ ಸಂಸ್ಥೆಗಳು ಹೆಚ್ಚಿನ ಅಭಿವೃದ್ಧಿ ಅಂತ ನೋಡಿ. ಮೀನರಾಶಿಯವ್ರಿಗೂ ಕೂಡ ಯಾರೆಲ್ಲ ಈ ಸಂಘ ಕಟ್ಕೊಂಡಿರ್ತೀರಾ ಅಥವಾ ಯಾವುದೊಂದು ಸಂಸ್ಥೆ ನಡೆಸ್ತಾ ಇರ್ತೀರ, ಕೆಲವರು ನೋಡಿ ಈಗ ಬಿಸ್ನೆಸ್ ಥರ ಮಾಡ್ತಾ ಇರ್ತಾರೆ, ಯಾವುದಾದ್ರೂ ಆಗ್ಬೋದು ಅದು ಒಂದು ಸಂಸ್ಥೆ. ಆ ಸಂಸ್ಥೆ ಅಭಿವೃದ್ಧಿ ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಇವತ್ತು ಇರುವಂಥದ್ದಾಗುತ್ತೆ. ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ. ನೋಡಿ, ಮೀನರಾಶಿಯವ್ರಿಗೆ ಏನಾಗುತ್ತೆ ನೋಡಿ, ಯಾವುದೋ ಒಂದು ಸಂಘ ಒಂದು ಸಂಸ್ಥೆ ನಡೆಸಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದು. ಯಾಕಂದರೆ ಎಲ್ಲ ವಿಚಾರದಲ್ಲೂ ಕೂಡ ಅದು ನೋಡ್ತಾ ಇರ್ತೀವಿ, ಕೆಲವೊಂದು ಆರ್ಥಿಕ ಸಮಸ್ಯೆ ಆಗಿಬಿಡುತ್ತೆ, ಹಣದ ವಿಚಾರವಾಗಿ ಸಮಸ್ಯೆಗಳಾಗುತ್ತೆ. ಆದರೆ ಇವತ್ತು ನಿಮಗೆ ಏನು ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಅಂದರೆ, ಯಾರಿಗೆ ಯಾವ ಸಂಘದಲ್ಲಿ ಯಾರು ಒಂದು ಸಂಸ್ಥೆ ನಡೆಸ್ತಾ ಇರ್ತಾರೆ, ಹಣದ ವಿಚಾರವಾಗಿ ಏನು ಕೊರತೆ ಇರುತ್ತೆ, ಆ ಆರ್ಥಿಕ ಸಂಕಷ್ಟ ನೀಗುವುದರಿಂದ ನಿಮಗೇನಾಗುತ್ತೆ, ಹಣದ ವಿಚಾರವಾಗಿ ಅನುಕೂಲದಿಂದ ಏನಾಗುತ್ತೆ, ಸಂಘ ಸಂಸ್ಥೆ ಅಭಿವೃದ್ಧಿಗೆ ಮುನ್ನುಡಿ ಆಗುತ್ತೆ ಅಂತ ಹೇಳ್ಬೋದು ಈ ದಿನ ಮೀನರಾಶಿಯವರಿಗೆ. ವೀಕ್ಷಕರೇ, 12 ರಾಶಿಗಳು. ವೀಕ್ಷಕರೇ, ಪ್ರತಿದಿನವೂ ಕೂಡ ವಿಶೇಷ ನೇರ ಪ್ರಸಾರ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ನೀವು ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೀರಿ. ಈ ವಾರವೂ ಕೂಡ ನವಗ್ರಹಗಳ ಸರಣಿಯಲ್ಲಿ ಇವತ್ತು ಚಂದ್ರಗ್ರಹದ ಕುರಿತಾಗಿ ಗುರುಗಳು ತಿಳಿಸಿಕೊಡಲಿದ್ದಾರೆ. ಚಂದ್ರಗ್ರಹದ ಪರಿಣಾಮಗಳೇನು, ಪ್ರಭಾವಗಳೇನು, ಜೊತೆಗೆ ನೀಚ ಸ್ಥಾನದಲ್ಲಿದ್ದಾಗ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ, ಗುರುಗಳಿಂದ ಕೇಳಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗುರುಗಳೇ, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನೋಡಿ, ನವಗ್ರಹಗಳು ಅಂತ ಬಂದಾಗ ನಾವು ಸಾಮಾನ್ಯವಾಗಿ ದಿನನಿತ್ಯವೂ ಕೂಡ ಈ ನವಗ್ರಹಗಳ ಪೀಡಾ ಮಂತ್ರ ಅಂತ ಹೇಳ್ತಾರೆ, ಅಂದರೆ ಪೀಡಾ ಪರಿಹಾರ ಮಂತ್ರ ಅಂತ. ಈ ಮಂತ್ರವನ್ನು ನಾವು ಹೇಳ್ಕೊಳ್ಳೋದ್ರಿಂದನೇ ನಮ್ಗೆ ಎಷ್ಟೋ ಅಭಿವೃದ್ಧಿ ಆಗಿಬಿಡುತ್ತೆ. ಕೆಲವರಿಗೆ ಅದು ಅನುಭವಕ್ಕೂ ಕೂಡ ಬರೋದಿಲ್ಲ, ಆದರೆ ಅವ್ರ ಒಂದು ಅಭಿವೃದ್ಧಿ ಆಗ್ತಾ ಇರ್ತಾರೆ. ನೋಡಿ, ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಮಸ್ಯೆಗಳು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಒಬ್ಬ ಮನುಷ್ಯನಿಗೆ ಇದ್ದೇ ಇರುತ್ತೆ. ಈ ನವಗ್ರಹ ಪೀಡಾ ಪರಿಹಾರ ಅದರಲ್ಲೇ ಹೇಳ್ತಾ ಇದೆ, ನವಗ್ರಹ ಪೀಡಾ ಪರಿಹಾರ ಅಂತ. ನೋಡಿ, ಯಾವುದೋ ಒಂದು ಗ್ರಹ ಕೆಟ್ಟಿರ್ಬೋದು ಜಾತಕ ರೀತ್ಯ, ದುಸ್ಥಾನದಲ್ಲಿರ್ಬೋದು ಅಥವಾ ವ್ಯಯಸ್ಥಾನದಲ್ಲಿ ಯಾವುದೋ ಒಂದು ಗ್ರಹ ಬಂದು ಕೂತ್ಕೊಂಡಿರ್ಬೋದು ಜಾತಕ ರೀತ್ಯ. ನೋಡಿ, ಒಂದು ಜನ್ಮ ಜಾತಕ ಅಂತ ನೋಡಿದಾಗ ನಾವು ಜಾತಕ ಯಾವಾಗ ಒಂದು ಸ್ಥಿರವಾಗಿರುತ್ತೆ, ಒಂದು ಜಾತಕ ನಾವು ಹುಟ್ಟಿದ ಸಮಯದಲ್ಲಿ ಏನಿರುತ್ತೆ ಅದು ನಾವು ಸಾಯುವವರೆಗೂ ಕೂಡ ಅದೇ ಫಲಗಳನ್ನು ನಾವು ಅನುಭವಿಸಲೇಬೇಕಾಗುತ್ತೆ.
ಅಂದರೆ ನಮ್ಮ ದಶಾಫಲಗಳಲ್ಲಿ ಆಗುವಂತಹ ಕೆಲವೊಂದು ಸೂಕ್ಷ್ಮ ದಶ ಅಂತರ್ದಶಾ ಭುಕ್ತಿಗಳನ್ನು ಹೇಳ್ತಾ ಇರ್ತೀವಿ. ಅಂದರೆ ಈಗ ನಮಗೆ ಈಗ ಶುಕ್ರ ದಶೆ ನಡೀತಾ ಇರುತ್ತೆ, ಗುರುಗಳೇ ನಾವು ಶುಕ್ರ ದಶೆಯಲ್ಲಿದ್ದೀವಿ, ನಮಗೆಲ್ಲ ಅಭಿವೃದ್ಧಿ ಆಗುತ್ತಾ? ಹೌದು, ಅಭಿವೃದ್ಧಿ ಆಗುತ್ತೆ. ಅದರಲ್ಲಿ ಅಂತರ್ಭುಕ್ತಿ ಬರುತ್ತೆ. ಶುಕ್ರ ದಶೆಯಲ್ಲಿ ಏನಾದರೂ ಕೇತು ಭುಕ್ತಿ ಬಂತು ಅಥವಾ ಕುಜ ಭುಕ್ತಿ ಬಂತು ಅಂದರೆ ಏನಾಗುತ್ತೆ, ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಸಂಪಾದನೆ ಅದೇ ಈಗ ನೋಡಿ, ಈಗ ಶುಕ್ರ ದಶೆಯಲ್ಲಿ ಏನಾದರೂ ಕುಜ ಏನಾದರೂ ನಮಗೆ ಕೆಟ್ಟೋಗಿತ್ತು, ಜಾತಕ ರೀತಿಯ ಕುಜ ಭುಕ್ತಿ ಬಂತು ಅಂದರೆ ಭೂಮಿ ವಿಚಾರದಲ್ಲಿ ತೊಂದರೆಗಳು ಅನುಭವಿಸ್ಬಿಡ್ತಾರೆ. ತುಂಬ ಚೆನ್ನಾಗಿ ಹಣ ಹಂತಸ್ತು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಭೂಮಿ ಇರುತ್ತೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ, ಅದೆಲ್ಲ ಆಗ್ಬಿಡುತ್ತೆ. ಹಾಗಾಗಿ ನವಗ್ರಹಗಳು ಅಂತ ನೋಡಿದಾಗ ನಾವು ಸಾಮಾನ್ಯವಾಗಿ ದಿನನಿತ್ಯ ಈ ಮಂತ್ರವನ್ನು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ, ಈ ಮಂತ್ರವನ್ನು ಕೂಡ ನಾವು ಜಪ ಮಾಡೋದ್ರಿಂದನೇ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ಇನ್ನು ಈ ದಿನದ ವಿಶೇಷವಾಗಿ ನಾವು ಚಂದ್ರಗ್ರಹದ ಬಗ್ಗೆ ಮಾತಾಡ್ತಿದ್ವಿ. ಯಾರ ಜಾತಕದಲ್ಲಿ ಚಂದ್ರಗ್ರಹ ತುಂಬ ಪ್ರಭಾವಶಾಲಿ ಆಗಿರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ನಾವು ಯಾವ ರಾಶಿಯಲ್ಲಿ ಚಂದ್ರಗ್ರಹ ಇರುತ್ತೆ ಅದನ್ನೇ ನಾವು ರಾಶಿ ಅಂತ ಅನ್ಕೊಂಡು. ಈಗ ದ್ವಾದಶ ರಾಶಿಗಳಲ್ಲಿ ದ್ವಾದಶ ಒಂದು ಭಾವಗಳಲ್ಲಿ ಮೇಷ ಆಗ್ಬೋದು ಅಥವಾ ವೃಷಭನೋ ಮಿಥುನೋ ಅಥವಾ ಕುಂಭ ಯಾವುದಾದ್ರೂ ಆಗ್ಬೋದು, ಎಲ್ಲಿ ಚಂದ್ರ ಇರ್ತಾನೆ ಅದೇ ನಮ್ಮ ರಾಶಿ ಅಂತ. ಕುಂಭರಾಶಿಯಲ್ಲಿ ಚಂದ್ರ ಇದ್ದರೆ ನಮ್ಮದು ರಾಶಿ ಕುಂಭರಾಶಿಗೆ ಬರುತ್ತೆ. ಆ ರೀತಿ ಒಂದು ಅವರು ಚಂದ್ರ ಏನಿದ್ದಾನೆ ಕೆಲವೊಂದು ಉಚ್ಚ ಸ್ಥಾನದಲ್ಲಿರ್ಬೋದು, ಕೆಲವೊಂದು ನೀಚಗ್ರಹಗಳ ದೃಷ್ಟಿ ಏನಾದರೂ ಇತ್ತು ಅಂತಂದರೆ ಏನು ಸಮಸ್ಯೆ ಬರುತ್ತೆ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಚಂದ್ರಗ್ರಹ ಅಂದರೆ ಮನಸ್ಕಾರಕನ ಅಂತ ನಾವು ಹೇಳ್ತೀವಿ. ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಮತ್ತು ಮಾತೃಕಾರಕ ಅಂತ ಹೇಳ್ತಾರೆ ಚಂದ್ರನನ್ನು. ಚಂದ್ರ ಯಾರಿಗೆ ಜಾತಕದಲ್ಲಿ ಒಂದು ದುರ್ಬಲನಾಗ್ಬಿಡ್ತಾನೆ, ತಾಯಿಯ ಮತ್ತು ಆ ಮಕ್ಕಳ ಸಂಬಂಧ ದೂರ ಆಗಿಬಿಡುತ್ತೆ. ಈಗ ನೋಡಿ, ಎಷ್ಟೋ ಮಕ್ಕಳು ನಾವು ನೋಡ್ತಾ ಇರ್ತೀವಿ, ನಮ್ಮ ಕಣ್ಣಾರೆ ಕಾಣುವಂಥದ್ದು. ಮಗು ಹುಟ್ಟಿದ ತಕ್ಷಣ ತಾಯಿ ದೂರ ಆಗುವಂಥದ್ದನ್ನು ನೋಡಿರ್ತೀವಿ. ಅಥವಾ ಮಕ್ಕಳು ಜೊತೆಲಿ ಓದ್ತಾರಲ್ಲ, ಬೇರೆ ಓದಲಿಕ್ಕೆ ಅಂತಲೇ ಬೇರೆ ಕಡೆ ಹಾಕ್ಬಿಡ್ತಾರೆ. ಅದೆಲ್ಲ ಇರುತ್ತೆ, ತಾಯಿಯಿಂದ ದೂರ ಇರುವಂಥದ್ದಾಗುತ್ತೆ. ತಾಯಿ ಆಶೀರ್ವಾದ ಕೂಡ ಇರೋದಿಲ್ಲ, ಒಳ್ಳೆ ಮಾತು ಕೊಡ್ಲಿಕ್ಕೆ. ಎಷ್ಟೋ ಜನಕ್ಕೆ ತಾಯಿ ಮೇಲೆ ತುಂಬ ಆಸೆ ಇರುತ್ತೆ, ಆದರೆ ಜೊತೆ ಇರಲಿಕ್ಕೆ ಆಗ್ತಾ ಇರಲ್ಲ. ಆ ರೀತಿ ತೊಂದರೆ ಆಗುವಂಥದ್ದು, ಅಥವಾ ಮಾತ್ರ ಶಾಪದಿಂದ ತೊಂದರೆಗಳು, ಪೂರ್ವಾರ್ಜಿತ ಕರ್ಮ ಫಲಗಳಿಂದ ತೊಂದರೆಗಳಾಗುವಂಥದ್ದು, ಮತ್ತು ಮನಸ್ಸು ಕೆಟ್ಟೋಗ್ಬಿಡುತ್ತೆ. ನೋಡಿ, ಏನಾಗ್ಬಿಡುತ್ತೆ, ಚಂದ್ರಗ್ರಹ ಜಾತಕದಲ್ಲಿ ದುರ್ಬಲನಾಗ್ಬಿಟ್ರೆ ನಾವು ಏನೇ ಕೆಲಸ ಮಾಡಲಿಕ್ಕೂ ಮನಸ್ಸು ಕೊಡೋದಿಲ್ಲ. ನೋಡಿ, ಮನಸ್ಸು ಅನ್ನುವಂಥದ್ದು ಚಂಚಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಳ್ಳೋದಿರೋಂಥ ವಿಚಾರ ಅದು. ಯಾಕಂದರೆ ನಾವು ಇಲ್ಲೇ ಕೂತಿದ್ರು ಕೂಡ ನಾವು ಬೇರೆ ಕಡೆ ಯೋಚನೆ, ನಮ್ಮ ಆಲೋಚನೆಗಳು ಹೋಗ್ತಾ ಇರುತ್ತೆ. ಆದರೆ ದೃಢ ಮನಸ್ಸು ತುಂಬ ಇಂಪಾರ್ಟೆಂಟು. ನೋಡಿ, ಎಲ್ಲ ವಿಚಾರಗಳು ಕೂಡ ನೋಡಿ, ನೀವೊಂದು ಏನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ ತುಂಬ ಪ್ರಧಾನ ಹುದ್ದೆಯಲ್ಲಿ ಇರ್ತೀರ. ನೀವು ಈಗ ಪ್ರಧಾನ ಹುದ್ದೆಯಲ್ಲಿ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಒಂದು ಆಫೀಸರ್ ಆಗಿದ್ದೀರಾ ಅಂತಂದರೆ ನಿಮ್ಮ ಕೆಳಗಡೆ ಎಷ್ಟೋ ಜನಗಳಿರ್ತಾರೆ. ಅವ್ರನ್ನೆಲ್ಲರನ್ನೂ ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ನಿಮ್ಮ ಮನಸ್ಸು ಹತೋಟಿಲಿದ್ದರೆ ಅವ್ರ ಜೊತೆ ನಿಮ್ಮ ಮಾತು ಚೆನ್ನಾಗಿ ಬರುತ್ತೆ. ಇಲ್ಲ ಒಂದು ಮೀಟಿಂಗ್ ಇರುತ್ತೆ, ಮೀಟಿಂಗಲ್ಲಿ ನೀವು ಮಾತಾಡಬೇಕು ಅಂದರೆ ನಿಮ್ಮ ಮನಸ್ಸು ಏನು ಮಾಡಬೇಕು, ತೀಕ್ಷ್ಣವಾಗಿರಬೇಕು. ಒಂದು ಮನಸ್ಸು ದೃಢವಾಗಿರಬೇಕು. ಚಂಚಲಾವಸ್ಥೆಲಿದ್ರೆ ನೀವೇನು ಮಾತಾಡ್ತೀರಾ, ನಿಮ್ಮಲ್ಲಿರೋ ಒಂದು ಈಗ ಕೆಲವ್ರಿಗೆ ಏನಾಗುತ್ತೆ ಗೊತ್ತಾ ನೋಡಿ, ಎಕ್ಸಾಮ್ಸಲ್ಲಿ ಹೇಳ್ತೀನಿ ನಾನು, ಒಂದು ಎಕ್ಸಾಮ್ಗಳಲ್ಲಿ ಬರೀಲಿಕ್ಕೆ ಹೋಗ್ತಾ ಇರ್ತಾರೆ, ತಲೆಯಲ್ಲಿರುತ್ತೆ, ಅಲ್ಲಿ ಬರೀಲಿಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಒಂದು ಮನಸ್ಸು ಚಂಚಲ ಆಗಿಬಿಡುತ್ತೆ. ಚಂಚಲ ಆದರೆ ನಮ್ಮ ಮಾತು ಕೂಡ ಬರೋದಿಲ್ಲ, ನಾವೇನೋ ಬರವಣಿಗೆ ಕೂಡ ಆಗೋದಿಲ್ಲ. ಅದು ಇಲ್ಲ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಏನಾಗುತ್ತೆ, ಅವರೆಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತು ಆ ವಿಚಾರದ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ಯಾವುದೋ ಒಂದು ಕ್ವಶನ್ಸ್, ಆ ಕ್ವಶನ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಇವ್ರಿಗೆ, ಆದರೆ ಅಲ್ಲಿ ಬರೀಲಿಕ್ಕೆ ಆಗ್ತಾ ಇರಲ್ಲ. ಏನು ತೊಂದರೆ, ಮಾನಸಿಕವಾಗಿ ಮನಸ್ಸು ಚಂಚಲಾವಸ್ಥೆಯಲ್ಲಿರಿದ್ರೆ, ಚಂದ್ರ ಜಾತಕದಲ್ಲಿ ಕೆಟ್ಟಿದ್ರೆ ಇದೆಲ್ಲ ಆಗುತ್ತೆ. ಇದು ಯಾವಾಗ ಆಗುತ್ತೆ ಗುರುಗಳಿಗೆ ಅದು ಕೂಡ ತಿಳ್ಕೊಳ್ಬೇಕು. ಚಂದ್ರಗ್ರಹ ಜಾತಕದಲ್ಲಿ ಕೆಟ್ಟಿದ್ರು ಕೂಡ ಕೆಲವರು ತುಂಬ ಚೆನ್ನಾಗಿ ಆಗ್ತಾ ಇರ್ತಾರೆ. ಆದರೆ ಆ ಚಂದ್ರ ದಶೆಯಲ್ಲಿ ಏನಾದರೂ ಭುಕ್ತಿಗಳು, ಅಂತರ್ಭುಕ್ತಿಗಳು ಚೇಂಜ್ ಆಗ್ತಾಗಿದ್ದಾಗ ನೋಡಿ, ಒಂದೇ ಥರ ಇರಲ್ಲ. ಇವಾಗ ಜಾತಕ ಅಂತ ನೋಡಿದಾಗ ಗುರುಗಳೇ ನೀವು ಹೇಳಿದ್ರಿ ನಮ್ಮ ಜಾತಕ ಹಿಂಗೆ ಇರುತ್ತೆ, ಲೈಫ್ ಲಾಗ್ ಹಿಂಗೆ ಇರುತ್ತೆ ಅಂದರೆ ಹೌದು ಇರುತ್ತೆ. ಅಂದರೆ ಕೆಲವೊಂದು ಅಂತರ್ಭುಕ್ತಿಗಳು ಚೇಂಜ್ ಆಗುವಾಗ, ಅಥವಾ ಕೆಲವೊಂದು ಗ್ರಹ ಬದಲಾವಣೆ ಆಗುವಾಗ, ಕೆಲವೊಂದು ತೊಂದರೆ ಅದನ್ನು ನಮಗೆ ಅದನ್ನು ಎಫೆಕ್ಟ್ ನಾವು ಅನುಭವಿಸಲೇಬೇಕಾಗುತ್ತೆ. ಆ ರೀತಿಯಾಗಿ ನೋಡಿ, ಒಂದು ದಿವಸ ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರ, ತುಂಬ ಆನಂದವಾಗಿರ್ತೀರ. ಯಾಕೆಂದರೆ ಮನಸ್ಕಾರಕ ಚಂದ್ರ, ಮನಸ್ಸಿನ ಮೇಲೆ ನಮ್ಗೆ ಒತ್ತಡ ಬಿದ್ದುಬಿಡು, ತುಂಬ ಚೆನ್ನಾಗಿರ್ತೀರ, ಒಂದು ದಿವಸ ತುಂಬ ಖುಷಿಯಾಗಿರ್ತೀರ. ಅದೇ ಮಾರನೇ ದಿನ ಏನೋ ತೊಂದರೆ, ಅಥವಾ ಹಿಂದಿನ ದಿನ ಏನೋ ಕಷ್ಟ ಆಗಿರ್ಬೋದು, ಅಯ್ಯೋ ಇವತ್ತು ನಮಗೆ ಜೀವನನೇ ಮಾಡೋದು ಬೇಡಪ್ಪ, ಏನೋ ಒಂದು ಜಗಳ, ಯಾರ ಜೊತೆಗೋ ಮನಸ್ಸಿಗೆ ಯಾರ ಜೊತೆಗೋ ಒಂದು ಮನಸ್ಸು ಒಂತಾನೆ ಇರಲ್ಲ, ಒಂಥರ ತುಂಬ ಬೇಜಾರಲ್ಲಿರುತ್ತೆ. ನೋಡಿ, ಒಬ್ಬೊಬ್ಬರೇ ಇರ್ತಾರೆ, ನೋಡಿ ಒಬ್ಬೊಬ್ಬರು ಸುಮ್ಮನೆ ಕೂತಿರ್ತಾರೆ, ಯಾರೊಟ್ಟಿಗೂ ಮಾತಾಡೋದಿಲ್ಲ. ಅದೇ ಮನುಷ್ಯ ಒಂದೆರಡು ದಿನ ಆದಮೇಲೆ ತುಂಬ ಚೆನ್ನಾಗಿ ಮಿಂಗಲ್ ಆಗಿಬಿಡ್ತಾರೆ ಎಲ್ಲರ ಜೊತೆ. ಆ ರೀತಿ ಈ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಯಾರ ಜಾತಕದಲ್ಲಿ ಈ ಚಂದ್ರಗ್ರಹ ದುರ್ಬಲನಾಗ್ತಾನೆ, ಕೆಟ್ಟಿರ್ತಾನೆ, ನೀವು ಅವಶ್ಯಕವಾಗಿ ಚಂದ್ರನಿಗೆ ತಕ್ಕಂತಹ ಈ ಪರಿಹಾರ ಮಂತ್ರಗಳನ್ನು ಹೇಳೋದ್ರಿಂದ, ಚಂದ್ರನಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ಅನುಕೂಲಗಳಾಗುತ್ತೆ. ಈಗ ಏನು ಪರಿಹಾರ ತಿಳ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಪರಿಹಾರಗಳನ್ನು ಅವಶ್ಯಕವಾಗಿ ತಿಳ್ಕೊಳ್ಬೇಕು. ನಾನು ನಿತ್ಯವೂ ಕೂಡ ದಾನದ ಬಗ್ಗೆನೇ ಜಾಸ್ತಿ ಹೇಳ್ತಾ ಇರ್ತೀನಿ. ದಾನ ಮಾಡೋದ್ರಿಂದನೇ ಅನೇಕ ಫಲ ಸಿಗುವಂಥದ್ದಾಗುತ್ತೆ. ದಾನದ ಜೊತೆ ಮಂತ್ರ ಜಪ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೋಡಿ, ಚಂದ್ರನಿಗೆ ಅಕ್ಕಿಯನ್ನು ನಾವು ನೋಡ್ತೀವಿ. ಯಾಕೆಂದರೆ ಮತ್ತೆ ಯಾರಿಗಾದರೂ ಈಗ ರೋಗ ಲಕ್ಷಣಗಳು ಕೂಡ ತಿಳ್ಕೊಳ್ಳಿ, ಚಂದ್ರನಿಂದ ಏನು ರೋಗ ಬರುತ್ತೆ ನೋಡಿ. ಪದೇ ಪದೇ ಈ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ನೆಗಡಿಗಳಾಗುವಂಥದ್ದು,
ಅಥವಾ ಏನೋ ಬೇರೆ ಕೋಲ್ಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆಗಳು ಆಗ್ತಾ ಇತ್ತು ಅಂತಂದ್ರೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೇಕು. ನೋಡಿ ಗುರುಗಳು ಎಷ್ಟೋ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀವಿ, ನನಗೆ ಸರಿನೇ ಆಗಲ್ಲ, ತುಂಬ ಏನೋ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗ 1-2 ದಿನ ಸರಿ ಹೋಗುತ್ತೆ, ಮತ್ತು ಅದೇ ಥರ ನಮಗೆ ಕೋಲ್ಡ್ ಆಗುವಂಥದ್ದು ಅಥವಾ ಕೆಮ್ಮುಗಳು ಪದೇ ಪದೇ ಬರ್ತಾ ಇರುವಂಥದ್ದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಗುರುಗಳೇ ಏನು ಮಾಡಬೇಕು ಅಂತ. ಹಾಗಾಗಿ ಅಂಥವರು ಓಂ ಈ ಮಂತ್ರ ಹೇಳ್ಕೊಡ್ತೀನಿ ನೋಡಿ, ಸರಳವಾಗಿರುವಂಥ ಓಂ ಸಂ ಚಂದ್ರಾಯ ನಮಃ ನೋಡಿ, ಬೀಜಾಕ್ಷರ ಸಮೇತ ಹೇಳಬೇಕು. ಓಂ ಸಂ ಚಂದ್ರಾಯ ನಮಃ, ಸಂ ಅಂತ ಹೇಳಿ ಚಂದ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಒಂದು ಜಪ ಮಾಡುವಂಥದ್ದು. ನೋಡಿ ನಾವು ಕರೆಕ್ಟಾಗಿ ಮಾಡಿದ್ರೆ 3-4 ನಿಮಿಷದಲ್ಲಿ 108 ಬಾರಿ ಮಾಡಿಬಿಡ್ಬೋದು. ಓಂ ಸಂ ಚಂದ್ರಾಯ ನಮಃ, ಓಂ ಸಂ ಚಂದ್ರಾಯ ನಮಃ ಈ ಮಂತ್ರವನ್ನು ನಾವು ನಿತ್ಯವೂ ಮಾಡಿ. ನಿಮ್ಗೇನು ಈಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಅವಕಾಶ ಇತ್ತಾ, ನೀವು ಅದೇನು ನೀವು ಕೆಲವರು ಹೇಳ್ಬೋದು ಗುರುಗಳು ಯಾವ ರೀತಿ ಮಾಡಬೇಕು, ನೀವು ಸ್ನಾನ ಮಾಡಿ ಅನುಷ್ಠಾನ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಎಲ್ಲ ಹೋಗ್ತಾ ಇರ್ತೀರ, ಕೂತ್ಕೊಳ್ಳಿ 1-2 ನಿಮಿಷ. ನೋಡಿ ಎಲ್ಲ ಟ್ರಾವೆಲ್ ಹಂಗಿರ್ತೀರ, ನೋಡಿ ಏನು ಮಾತಾಡ್ಬೋದು, ಸುಮ್ಮನೆ ನೋಡಿ ಕಣ್ಮುಚ್ಕೊಳ್ಳಿ, ಧ್ಯಾನ ಮಾಡಿ. ಓಂ ಸಂ ಚಂದ್ರಾಯ ನಮಃ, ಸಂ ಚಂದ್ರ. ನೋಡಿ ಈಗ ಹೋಗ್ತಾ ಇದ್ದೀರಿ ಎಲ್ಲೋ ಮೀಟಿಂಗು ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತೀರಾ, ನಿಮಗೇನಾದರೂ ಒಂದು ಮನಸ್ಸು ಹತೋಟಿಯಲ್ಲಿ ಇಲ್ಲ, ಚಂಚಲ ಮನಸ್ಥಿತಿ ಆಗ್ತಾ ಇದೆ, ಈ ಮಂತ್ರವನ್ನು ಜಪ ಮಾಡಿ. ಜಾತಕ ಅಂದರೆ ಜಾತಕ ನೋಡ್ಕೊಳ್ಬೇಕು. ಜಾತಕದಲ್ಲಿ ಏನಾದ್ರು ಚಂದ್ರ ಕೆಟ್ಟಿದ್ರೆ ಕೆಲವರು ಹೇಳ್ತಾರೆ, ಗುರುಡಪ್ಪ ನಿನ್ನ ಜಾತಕದಲ್ಲಿ ಚಂದ್ರ ಒಂದು ನೀಚ ಸ್ಥಾನದಲ್ಲಿದ್ದಾನೆ, ಚಂದ್ರನಿಗೆ ಸಂಬಂಧಪಟ್ಟ ತೊಂದರೆಗಳು ಆಗ್ತಾ ಇರುತ್ತೆ, ಈ ರೀತಿ ನೀನು ಇದನ್ನು ಮಾಡ್ಕೋ ಅಂತ ಅಂಥವರು ಇದನ್ನು ಮಾಡ್ಕೊಳ್ಬೇಕು, ಎಲ್ಲರೂ ಅಲ್ಲ ಇದು. ಹಾಗಾಗಿ ಇದನ್ನು ತಿಳ್ಕೊಳ್ಬೇಕು. ಓಂ ಸಂಚಂದ್ರಾಯ ನಮ್ಮ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ಅಕ್ಕಿಯನ್ನು ಮತ್ತು ಬಿಳಿ ವಸ್ತ್ರವನ್ನು ದಾನ ಮಾಡೋದ್ರಿಂದ. ನೋಡಿ ಎಲ್ಲಾದರೂ ಬಿಳಿ ಪಂಚೆನೋ ಅಥವಾ ಈ ಒಂದು ಶ್ವೇತ ವಸ್ತ್ರ, ಒಂದು ವರ್ಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತು, ನಾನು ಹೇಳ್ತೀನಿ ಒಂದು ಧಾನ್ಯ ಮುಖ್ಯವಾಗಿರುವಂಥದ್ದು ಅದು ಅಕ್ಕಿ ಬಂದು ಇದಕ್ಕೆ ಏನೋ ಚಂದ್ರನಿಗೆ. ಇನ್ನು ವಸ್ತ್ರವಾಗಿ ಬಂದಾಗ ನಮಗೆ ಕಲರ್ ಅಂತ ನಾವು ಹೇಳ್ತೀವಿ. ವಸ್ತ್ರ ಅಂದರೆ ಒಂದು ಬಟ್ಟೆಗಳು, ಅದನ್ನು ಕೂಡ ಬಿಳಿ ವಸ್ತ್ರವನ್ನು ಕೊಡ್ಬೋದು. ಇನ್ನು ಕಲರ್ ಅಂತ ಬಂದಾಗ ಅದು ಬಿಳಿ ಅಂತ ನಾವು ಶ್ವೇತವರ್ಣ ಅಂತ ನಾವು ಹೇಳ್ತೀವಿ. ಈಗ ಚಂದ್ರನಿಗೆ ಶ್ವೇತವರ್ಣಂ ಅಂತಲೇ ಪೂಜೆ ಮಾಡುವಂಥದ್ದು. ಬಿಳಿ ಸಂಬಂಧಪಟ್ಟಂತಹ ಯಾವುದೇ ವಸ್ತ್ರಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ದಾನ ಮಾಡೋದ್ರಿಂದ ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ಆಕ್ಟಿವ್ ಆಗ್ತಾನೆ ಅಂತ ತಿಳ್ಕೊಬೇಕು ನೀವು. ನೋಡಿ ಮಕ್ಕಳಿಗೆ ಬಿಳಿ ಸಂಬಂಧಪಟ್ಟ ಏನೋ ವಸ್ತುಗಳು ಕೊಡೋದು, ಆಟಿಕೆ ಸಾಮಾನುಗಳು ಕೊಡಿಸಿ ನೀವು, ಅಥವಾ ಏನಾದರೂ ಬಿಳಿಗೆ ಸಂಬಂಧಪಟ್ಟಂಥ ವಸ್ತುಗಳು ದಾನ ಮಾಡೋದು, ಏನಾದರೂ ಆಗ್ಬೋದು. ಯಾವುದೇ ವಿಚಾರ, ಬಿಳಿ ಪೇಂಟ್ ದಾನ ಮಾಡಿ, ಯಾರೋ ಮನೆ ಕಟ್ತಾ ಇರ್ತಾರೆ ಬಡವರು, ಏನೋ ಒಂದು ಸ್ವಲ್ಪ ತಗೊಂಡೋಗಿ ಕೊಡಿ ಅವರಿಗೆ. ನೋಡಿ ಇದೆಲ್ಲ ನೀವು ಅಂದ್ಕೊಳ್ಬೋದು ಇದು ಹೆಂಗೆ ಪರಿಹಾರ ಆಗುತ್ತೆ, 100% ಆಗುತ್ತೆ. ನೀವು ಬರೀ ಪೂಜೆ ಮಾಡಿ ಪುರೋಹಿತರು ಕರ್ಕೊಂಡು ಗುರುಗಳೇ, ಕೆಲವರು ಕೇಳ್ತಾರೆ ಏನು ಗುರುಗಳೇ ನೀವು ಪೂಜೆ ಮಾಡಿದ್ರೇ ಆಗುತ್ತೆ, ಅದೆಲ್ಲ ಇಲ್ಲ, ಅದು ಇದೆ, ಅದು ಹಂಗಂತ ಅದು ತಪ್ಪೋದು ಸುಳ್ಳು ಅಂತಲ್ಲ, ನಿಮಗೆ ಅನುಕೂಲ ನಿಮ್ಮ ಮನಸ್ಥಿತಿಗೂ ಸಂಬಂಧಪಟ್ಟದ್ದು. ಇಲ್ಲ ಗುರುಗಳೇ ನಮ್ಮ ಪೂಜೆ ಮಾಡಿ ಪರವಾಗಿಲ್ಲ, ಪೂಜೆ ಮಾಡಿನೂ ಕೂಡ ದಾನ ಮಾಡಬೇಕು. ನೀವು ಪೂಜೆ ಮಾಡಿದ ತಕ್ಷಣ ಎಲ್ಲ, ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಪೂಜೆ ಮಾಡಿದ್ರು ನಾವು ದಾನ ಮಾಡಿಸ್ತಾ ಇರ್ತೀವಿ ಅಲ್ಲಿ ಕೂಡ. ಹಾಗಾಗಿ ಅವಕಾಶಗಳಿದ್ದರೆ ಚಂದ್ರನಿಗೆ ಸಂಬಂಧಪಟ್ಟಂಥ ಗ್ರಹ ಶಾಂತಿ ಮಾಡ್ಕೊಳ್ಳೋದು. ಚಂದ್ರಗ್ರಹ ಶಾಂತಿ ತುಂಬ ಇಂಪಾರ್ಟೆಂಟು. ಮನೆಯಲ್ಲಿ ಹೋಮ ಆದಾಗ ಏನಾಗುತ್ತೆ, ಅಲ್ಲೇನಾದರೂ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇದ್ದರೂ ಕೂಡ ಸುತ್ತ ಒಂದು ವಾತಾವರಣ ನಮಗೆ ಏನು ಪಾಸಿಟಿವ್ ಆಗಿ ಬಿಲ್ಟ್ ಆಗುತ್ತೆ, ಅದರಿಂದನೂ ಕೂಡ ನಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಚಂದ್ರನಿಂದ ನೀವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀರಾ, ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದೀರಾ, ಮನಸ್ಸಿಗೆ ತುಂಬ ಚಂಚಲವಾಗ್ತಾ ಇದೆ, ಯಾರ ಜೊತೆಗೂ ಮಾತಾಡಲಿಕ್ಕೆ ಮಿಂಗಲಾಗಲಿಕ್ಕೆ ಆಗ್ತಾ ಇಲ್ಲ, ಒಬ್ಬೊಬ್ಬರೇ ಕೂತ್ಕೊಳ್ಳುವಂಥದ್ದು. ಕೆಲವರು ನನಗಿಲ್ಲ, ನಾನೆಲ್ಲೋ ಈ ಥರ ನಾನು ದೂರ ಹೋದ್ರೆ ನನಗೆ ನೆಮ್ಮದಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅದಲ್ಲ, ಅದು ನಾವು ಎಲ್ಲರಿಂದ ದೂರ ಇರೋದೆಲ್ಲ ನೆಮ್ಮದಿ. ನಾವಿರೋದು ನೋಡಿ ನಮ್ಮದು ವಾತಾವರಣ ಇರೋದು, ನಾವು ಒಂದು ಕೂಡು ಪ್ರಪಂಚ, ನಮ್ಮದು ಕುಟುಂಬ, ನಮ್ಮದು, ನಾವು ಎಲ್ಲರ ಜೊತೆಗೆ ಇರಬೇಕು, ಅಲ್ಲಿ ನಾವು ನೆಮ್ಮದಿ ನೋಡ್ಕೊಳ್ಬೇಕು. ನಾನು ಒಬ್ಬನೇ ಹೋಗಿ ನೆಮ್ಮದಿ ಪಡ್ಕೊಳ್ಳೋದಲ್ಲ, ಅದು ತಪ್ಪದು. ನೀವು ಮಾಡ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೋ ಒಂದು ಸರಿ ಹೋದರೆ ಚೆನ್ನಾಗಿರುತ್ತೆ. ನೀನು ಪದೇ ನನಗೆ ನೆಮ್ಮದಿ ಬೇಕು ಅಂತ ದೂರ ಹೋಗ್ತಾಯಿದ್ರೆ ನೀನು ಬೇರೆ ಥರ ನೋಡ್ತಾರೆ ಜನ, ಹಂಗಾಗ್ಬಿಡುತ್ತೆ. ಹಾಗಾಗಿ ಆದಷ್ಟು ನೀವು ಜನಗಳ ಮಧ್ಯೆ, ನಿಮ್ಮ ಕುಟುಂಬದವರ ನೀವು ಜನಗಳು ಬೆರೀತಿರೋ ಬೇಕಾಗಿಲ್ಲ, ಕುಟುಂಬದವರ ಜೊತೆಗಾದರೂ ನೀವು ಹೊಂದಾಣಿಕೆಯಿಂದ ಇರಬೇಕು. ಹೊಂದಾಣಿಕೆ ಮನೋಭಾವ ಹೆಚ್ಚಾಗಬೇಕು. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಇರ್ತೀರ, ನೀವು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನಗೆ ನೆಮ್ಮದಿ ಬೇಕು ಅಂತ ದೂರ ಹೋದರೆ ಆಗುತ್ತಾ? ಆಗಲ್ಲ. ಹಾಗಾಗಿ ಆ ರೀತಿ ಮನಸ್ಥಿತಿ ಏನಾದರೂ ಇತ್ತು ಅಂತಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಈ ಚಂದ್ರನಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ಮನಸ್ಸು ದೃಢ ಆಗುತ್ತೆ. ಆ ಚಂಚಲಾವಸ್ಥೆಯಲ್ಲಿರೋ ಮನಸ್ಸು ನಿಮಗೆ ಸದೃಢ ಮನಸ್ಸಾಗಿ ಎಲ್ಲರ ಜೊತೆ ನೀವು ಒಂದು ಹೊಂದಾಣಿಕೆ ಮನೋಭಾವ ಹೆಚ್ಚಾಗುವಂಥದ್ದು, ಚಂದ್ರನಿಗೆ ಸಂಬಂಧಪಟ್ಟ ದೋಷ ಪೀಡ ಪರಿಹಾರ ಆಗುವಂಥದ್ದು ಕೂಡ ಆಗುತ್ತೆ. ಎಸ್ ಗುರುಗಳೇ, ಇವತ್ತು ಸಾಕಷ್ಟು ಮಾಹಿತಿಯನ್ನು ಚಂದ್ರಗ್ರಹದ ಕುರಿತಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ವೀಕ್ಷಕರೇ, ನಾವಿಂದು ಪಂಚಾಂಗದ ವಿಚಾರಗಳನ್ನು, ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ. ನೀವು ಕೂಡ ಗುರುಗಳನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರೂಜಿಯವರ ಸಂಖ್ಯೆಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂತಹ ಗುರುಗಳ ಅಂಚೆಪಾಳ್ಯದ ಕಚೇರಿಯಲ್ಲಿ ಅವರನ್ನು ಭೇಟಿಯಾಗಿ ಸಂಪೂರ್ಣ ಪರಿಹಾರಗಳನ್ನು, ಶಾಂತಿ ಹೋಮ, ಪೂಜೆ, ಜಪ, ತಪ, ಹೋಮ ಹವನಾದಿಗಳಿಗೆ ನೀವು ನೇರವಾಗಿ ಗುರುಗಳನ್ನು ಸಂಪರ್ಕ ಮಾಡಬಹುದಾಗಿದೆ. ಗುರುಗಳ ಎಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.
ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಬೃಹತ್ ಜಾತಕಂ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.